ನಮಸ್ಕಾರ ಎಲ್ರಿಗೂ ಅನ್ಬಾಕ್ಸ್ ಕರ್ನಾಟಕ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಎಲ್ಲ ಹಬ್ಬ ಜೋರು ಅನಿಸುತ್ತೆ, ಎಲ್ಲರೂ ಚೆನ್ನಾಗಿ ಆಚರಿಸ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಹಬ್ಬ ಸ್ಪೆಷಲ್ ಅಂತ ಕಂಟಿನ್ಯೂಸ್ ವೆಜ್ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲ್ ಒಂದು ಎರಡೇ ದಿನ ಇರುವಂಥ ಒಂದಷ್ಟು ಡಿಶಸ್ಸು ಅಥವಾ ಆಫರ್ ಅಥವಾ ಕಾಂಬೋಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ವೀಟ್ ನೋಡಿರ್ತೀರ, ರಿಲೀಸ್ ಆಯಿತು. ಅದಾದಮೇಲೆ ಈಗ ಹಳ್ಳಿ ಮನೆ, ಮಲ್ಲೇಶ್ವರಂ ಹಳ್ಳಿ ಮನೆ ಇದೆ ಗೊತ್ತಾ. ಸೊ ಅವರು ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಹಳೆಯ ರೆಸ್ಟೋರೆಂಟು. ಸೊ ಅವಾಗಿಂದನೂ ಅವರ ಸ್ಪೆಷಲ್ ಏನು ಅಂದರೆ ಹಬ್ಬದ ಊಟಗಳು ಮಾಡೋದಕ್ಕೆ ಸ್ಪೆಷಲ್. ಪ್ರತಿ ಹಬ್ಬಕ್ಕೂ ಹಬ್ಬದ ಊಟ ಮಾಡ್ತಾರೆ. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಪೇಪರಲ್ಲಿ ಬರ್ತಿತ್ತು ಅಷ್ಟೇ ಅವ್ರ ಬಗ್ಗೆ. ಆವಾಗ ಕ್ಯೂ ನಿಂತ್ಕೊತಾಯಿದ್ರು ಮಲ್ಲೇಶ್ವರಂ, 1 ಕಿಲೋಮೀಟ್ರ್ ಕ್ಯೂ ನಿಲ್ಲೋರು. ಈ ಸಲಿನೂ ಇದೆ ಗಣೇಶ ಹಬ್ಬಕ್ಕೆ. ಯಾವತ್ತು ಅಂದರೆ ಗೌರಿ ಹಬ್ಬದ ದಿವಸ, ಗಣೇಶ ಹಬ್ಬದ ದಿವಸ ಶುಕ್ರವಾರ ಮತ್ತು ಶನಿವಾರ 2 ದಿವಸ ಇದೆ ಅಲ್ಲಿ ಹಬ್ಬದ ಊಟ. ನಮಗೆ ಹೋಗೋಕ್ಕಾಗೋದಿಲ್ಲ ಶೂಟ್ ಮಾಡೋದಕ್ಕೆ, ಯಾಕಂದರೆ ಏನಾಗುತ್ತೆ ಅಂದರೆ ರೀಲ್ಸ್ ಮಾಡಿದ್ರೆ ಈಸಿ, ಹೋಗಿ ರೆಕಾರ್ಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾವು ವೀಡಿಯೋ ಮಾಡಬೇಕು ಅಂದರೆ ಹೋಗಿ ಶೂಟ್ ಮಾಡಿ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಲ್ಲಿ ಹಬ್ಬದ ಊಟ ಮುಗ್ದೇ ಹೋಗಿರುತ್ತೆ. ನೀವು ನೋಡೋ ಅಷ್ಟೊತ್ತಲ್ಲಿ ನಿಮಗೆ ನೋಡೋರ್ಗೂ ಯೂಸ್ ಇಲ್ಲ ಅದು. ಸೊ ಅದಕ್ಕೋಸ್ಕರ ನಮ್ಮ ಕೈಲಿ ಅದು ಮಾಡೋಕ್ಕಾಗಲ್ಲ. ಒಂದ್ಸಲಿ ಟ್ರೈ ಮಾಡಿದ್ವಿ ಅಷ್ಟೇ, ಬೆಳಗ್ಗೆ ಹೋಗಿ ತಿಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಶೂಟ್ ಮಾಡಿ. ಸೊ ಬಟ್ ಈ ಸಲ ಏನಾಗಿದೆ ಅಂದರೆ ಅವರು ನೈವೇದ್ಯ ಬಾಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಗಣೇಶ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ. ಸೊ ಅದು ಬಂದಿದೆ, ತರಿಸಿದ್ದೀವಿ. ಸೊ ಅದನ್ನಾದರೂ ಯೂಸ್ ಆಗುತ್ತೆ ಅಂತ ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿಬಿಡ್ತೀವಿ. ಸೊ ನೀವು ಇದನ್ನು ನೋಡಿಬಿಟ್ಟು ಇವತ್ತು ಸಂಜೆಯಿಂದನೇ ಆರ್ಡ್ರ್ ಮಾಡೋಕ್ಕೆ ಶುರು ಮಾಡ್ಬೋದು, ತೊಗೊಬೋದು. ಪ್ಲಸ್ ನಾಳೆನೂ ತೊಗೊಬೋದು, ಇರುತ್ತೆ ಗಣೇಶ ಹಬ್ಬಕ್ಕೂ. ಸೊ ಇದು ಬಾಕ್ಸು ಈ ಥರ ಬರುತ್ತೆ, ನೈವೇದ್ಯ ಬಾಕ್ಸು. ಸೊ ಅವರು ಕೂಡ ಎಲ್ಲರಿಗೂ ವಿಶ್ ಮಾಡ್ತಾಯಿದ್ದಾರೆ. ಆಮೇಲೆ ಇದು 999 ರುಪೀಸ್ ಇದರ ಬೆಲೆ. ಅದಕ್ಕೆ ಏನೇನು ಬರುತ್ತೆ ಅನ್ನೋದನ್ನು ಓಪನ್ ಮಾಡಿ ತೋರಿಸ್ತೀನಿ, ಬನ್ನಿ. ಓಪನ್ ಮಾಡೋಣ. ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಒಳಗಡೆ ನಿಜಾನ್ ಐಟಮ್ ಇದೆ, ಒಂದೊಂದೇ ತೆಗೆದು ಆಚೆ ಇಡ್ತೀನಿ, ಆಮೇಲೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾಕ್ಸಸ್ 1 2 3 4 5 6 7 8 9 10 11 12 ಬಾಕ್ಸಸ್. ಸೊ ನೈವೇದ್ಯ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಟ್ಟಿದ್ವಿ. ಅದರಲ್ಲಿ ಮೊದಲನೇದು ಕಾಣಿಸ್ತಾ ಇರೋದು ಬಂದು ಗೌರಿ ಬಾಗಿನ ಇದೆ. ಸೊ ಬಳೆ, ಅರ್ಶಿನ, ಕುಂಕುಮ ಎಲ್ಲ ಇರುತ್ತೆ. ಅದಾದಮೇಲೆ ದೇವ್ರ ಮುಂದೆ ಇಡೋದಕ್ಕೆ ಒಂದು ಕಾಜು ಮೋದಕ ಇದೆ. ಅದರಲ್ಲಿ 1 2 3 4 5 6 7 ಪೀಸ್ ಕಾಜು ಮೋದಕ, ಸೇಮ್ 7 ಪೀಸ್ ಕೋವಾ ಮೋದಕ ಕೊಟ್ಟಿದ್ದಾರೆ. ಅದಾದಮೇಲೆ ಶಂಕರ್ ಪೋಳಿ ಕೊಟ್ಟಿದ್ದಾರೆ. 2 ವೆರೈಟೀಸು 2 ಬಾಕ್ಸಲ್ಲಿದೆ. ಒಂದೊಂದು 150 ಗ್ರಾಮ್ 150 ಗ್ರಾಮ್ ಇದೆ. ಅದಾದಮೇಲೆ ಕೋಕೋನಟ್ ಹೋಳಿಗೆ, ಕಾಯಿ ಹೋಳಿಗೆ ಇದೆ. ಕಾಯಿ ಹೋಳಿಗೆ 5 ಪೀಸ್ ಬರುತ್ತೆ. ಪಂಚಕಜ್ಜಾಯ ಕೊಟ್ಟಿದ್ದಾರೆ, 150 ಗ್ರಾಮ್ ಇರುತ್ತೆ. ರವೆ ಉಂಡೆ 5 ಪೀಸ್ ಬರುತ್ತೆ. ಕೋಡ್ಬಳೆ ಇದೆ, ಅದು ಕೂಡ 150 ಗ್ರಾಮು. ಆಮೇಲೆ ಕರ್ಜಿಕಾಯಿನ ಕೊಟ್ಟಿದ್ದಾರೆ, 9 ಪೀಸ್ ಇರುತ್ತೆ ಕರ್ಜಿಕಾಯಿ. ನೆಕ್ಸ್ಟು ಇದು ಫ್ರೈಡ್ ಮೋದಕ ಕೊಟ್ಟಿದ್ದಾರೆ, ಅದು ಕೂಡ 7 ಪೀಸ್ ಇದೆ. ಆಮೇಲೆ ಬೆಣ್ಣೆ ಮುರ್ಕು 150 ಗ್ರಾಮ್. ಸೊ ಎಲ್ಲನೂ ಒಂದೊಂದು ಐಟಮ್ ಎಲೆ ಮೇಲೆ ಬಡ್ಸ್ಕೊಂಬಿಟ್ಟಿದ್ದೀನಿ. ಸೊ ಎಂಜಿಲ್ ಮಾಡೋದು ಬೇಡ, ಅದನ್ನು ದೇವ್ರಿಗೆ ಇಡಬೇಕು ಅಂದ್ಬಿಟ್ಟು ಮುಟ್ತೀರ ನೀಟಾಗೆ ಎತ್ತಿಟ್ಬಿಟ್ಕೊಂಡು ಈಗ ಟೇಸ್ಟ್ ಮಾಡೋಣ ಅಂತ. ಸೊ ಇದು ರಿವ್ಯೂ ಅಂತ ಅಲ್ಲ, ಇದೊಂದು ನಿಮಗೆ ಏನದು ನೈವೇದ್ಯ ಬಾಕ್ಸು. ಇದು ದೇವ್ರಿಗೆ ಇಡೋಕ್ಕೆ ಅಂತ ಮಾಡಿರೋ ಕಾನ್ಸೆಪ್ಟು. ಬಟ್ ನಾವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಅಷ್ಟೇ. ಕೋಡ್ಬಳೆ ಪುಡಿ ಆಗೋಯ್ತು. ಹಿಂಗಿನ ಕಿಕ್ಕು, ಆಮೇಲೆ ಖಾರ ಇದೆ, ಖಾರ ಕೋಡ್ಬಳೆ ಸೂಪರ್. ಇನ್ನೊಂದೇನು ಅಂದರೆ ಈಗ ಗಣೇಶ ಹಬ್ಬ ಬಂದಾಗ ಎಲ್ಲ ಮನೇಲೇ ಮಾಡ್ಕೊತಾರೆ. ಕಡುಬು, ಕರ್ಜಿಕಾಯಿ, ಆಮೇಲೆ ಚಕ್ಲಿ ಇವೆಲ್ಲ ಮನೇಲೇ ಮಾಡ್ತಾರೆ ಎಷ್ಟೋ ಜನ. ಈ ಕಾನ್ಸೆಪ್ಟ್ ಯಾರಿಗೆ ಅಂದರೆ ಯಾರ ಕೈಲಿ ಮನೇಲಿ ಮಾಡ್ಕೊಳಕ್ಕಾಗಲ್ಲ, ಮಾಡೋಕ್ಕೆ ಬರೋಲ್ಲ, ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲರೂ, ಗಂಡ ಹೆಂಡತಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಹಬ್ಬನೂ ಆಚರಿಸ್ಬೇಕು, ಬಟ್ ಟೈಮ್ ಇಲ್ಲ, ಅನಿವಾರ್ಯ. ಅವ್ರಿಗೆ ತಲೆ ಕೆಡ್ಸ್ಕೊಂಬೇಡಿ, ನಮ್ಮ ಹತ್ರ ಎಲ್ಲ ಬಾಕ್ಸಸ್ ಸಿಗುತ್ತೆ.
ತೊಗೊಂಡೋಗಿ ನೀಟಾಗಿ ನಿಮ್ಮ ದೇವ್ರ ಮನೇಲಿ ಎಲ್ಲ ನೈವೇದ್ಯ ಥರ ಇಟ್ಬಿಟ್ಟು ಪೂಜೆ ಮಾಡಿ ಆರಾಮಾಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ. ಲೈಫು ಚೇಂಜ್ ಆಗ್ತಾಯಿದೆ ಬೇಜಾನು. ಮುಂಚೆ ನಮ್ಮ ಅಜ್ಜಿ ಥರ, ಅಜ್ಜಿ ಕಾಲ, ನಮ್ಮ ಅಪ್ಪ ಅಮ್ಮನ ಕಾಲ ಥರ ಇಲ್ಲ ಇವಾಗ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಇವಾಗೆಲ್ಲರೂ ಗಂಡ ಹೆಂಡತಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ. ನೆಕ್ಸ್ಟ್ ಇನ್ನೊಂದು 10 ವರ್ಷಕ್ಕೇನೋ ಒಬ್ರೊಬ್ರು 2 ಕೆಲಸ ಮಾಡಿದ್ರು ಆಶ್ಚರ್ಯ ಇಲ್ಲ. 2 ಜಾಬ್ ಬರುತ್ತೆ ಅವೆಲ್ಲ ಟೈಮು. ಈಗ ಅಮೇರಿಕಾ ಅವೆಲ್ಲ ಹಂಗೆ ಆಗಿರೋದು. ಸೊ ನಮಗಿಂತ ತುಂಬ ಮುಂದೆ ಹೋಗಿ ಏನೇನೋ ಹಾಳಾಗ್ಬಿಟ್ಟವ್ರೆ, ಅದು ಬಿಟ್ಟಾಕಿ. ಬಟ್ ನಮ್ಮ ಸಿಚುವೇಶನ್ ಹಂಗೆ ಬರುತ್ತೆ. ಸೊ ಆ ಥರ ಎಲ್ಲ ಬ್ಯುಸಿ ಆಗ್ಬಿಡ್ತಾರೆ ಲೈಫಲ್ಲಿ, ಎಲ್ಲರೂ ಬ್ಯುಸಿ ಆಗ್ಬಿಡ್ತಾರೆ. ಬಟ್ ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ಮನೇಲೇ ಮಾಡಬೇಕು ಇದಕ್ಕೆ ಅಂತ. ಬಟ್ ಹಂಗೆಲ್ಲ ಚಾನ್ಸ್ ಇಲ್ಲ ಮುಂದೆ ಫ್ಯೂಚರಲ್ಲಿ. ಇವಾಗಿದೆ ಚಾನ್ಸು, ಮಾಡ್ಕೊಬೋದು. ಬಟ್ ಇವಾಗಲೂ ತುಂಬ ಲೈಫಲ್ಲಿ ಬ್ಯುಸಿ ಇರೋರಿಗೆ ಈ ಥರ ಒಂದು ಬೆಸ್ಟು ಕಾಂಬೋಗಳು ಅಥವಾ ಒಂದು ಕಾನ್ಸೆಪ್ಟ್ ಇದು. ಸೊ ಇವರು ಇನ್ನೂ ಆ ಟ್ರೆಡಿಷನನ್ನು ಉಳಿಸ್ಕೊಂಡಿದ್ದಾರೆ. ಈ ಹಳ್ಳಿ ಮನೆ ರೆಸ್ಟೋರೆಂಟು ಇದೇ ಥರ ತುಂಬ ರೆಸ್ಟೋರೆಂಟ್ಸ್ ಇದೆ. ಅವರು ಅಥೆಂಟಿಕ್ಕಾಗಿ ಸೊ ನಿಮಗೆ ಎಲ್ಲ ಊಟನೂ ಅಲ್ಲೂ ಅಷ್ಟೇ ಹಬ್ಬದ ಊಟ ತಿನ್ಬೋದು. ಹಬ್ಬದ ಊಟ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲೇ ಹೋಗಿ ಹಬ್ಬದ ಊಟ ತಿನ್ಬೋದು. ಆಮೇಲೆ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರೆಸಿ ಮನೇಲಿ ಅವ್ರಿಗೆ ಬಡ್ಸೋಕ್ಕಾಗಲ್ಲ, ಊಟ ಕೊಡ್ಸೋಕ್ಕಾಗಲ್ಲ, ಅಲ್ಲಿ ಕರ್ಕೊಂಡೋಗಿ ಕೊಡಿಸ್ಬೋದು. ಅಲ್ಲಿ ನಡೆಯುತ್ತೆ. ಅದು ವರ್ಷಗಳಿಂದ ನಡ್ಕೊಂಬಂದಿರೋದು. ಅಲ್ಲಿ ಹಳ್ಳಿ ಮನೆ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಇದು ಅಷ್ಟೇ. ಸೊ ನೀವು ಈ ವಿಡಿಯೋ ನೋಡೋರಲ್ಲಿ ಯಾರಿಗಾದರೂ ಇದು ಯೂಸ್ ಆದರೆ ಅವರು ಈ ಹಬ್ಬದ ದಿವಸ ತರಿಸ್ಕೊಂಡು ನೀವು ನೈವೇದ್ಯ ಥರನ ಯೂಸ್ ಮಾಡ್ಬೋದು. ಅಥವಾ ಇಲ್ಲ ನಂಗೆ ತಿನ್ನೋಕ್ಕೆ ಬೇಕು ಇವೆಲ್ಲನೂ ಅಂದರೆ ಸೊ ಅಥೆಂಟಿಕ್ ಆಗಿರುತ್ತೆ. ಅಜ್ಜಿದಿರೋ ನೀವು ಅಪ್ಪ ಅಮ್ಮದಿರೆಲ್ಲ ಮಾಡ್ತಿರ್ತಾರಲ್ಲ, ಸೊ ಅದೇ ಥರ ಇರುತ್ತೆ, ತರಿಸ್ಕೊಂಡು ತಿನ್ಬೋದು ಅಷ್ಟೇ. ಈಗ ಕರ್ಜಿಕಾಯಿ ನನ್ನ ಫೇವ್ರೇಟು. ಕರ್ಜಿಕಾಯಿ ಕಡುಬು ಒಳಗಡೆ ಹೂರ್ಣ, ಕೊಬ್ಬರಿದು, ಎಳ್ಳು, ಬಿಳಿ ಎಳ್ಳು ಇವೆಲ್ಲ ಸಿಗ್ತಾ ಇರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾದ ಔಟ್ರ್ ಲೇಯರ್. ಇದು ಮಿತವಾದ ಸಿಹಿ, ಲೈಟಾದ ಸಿಹಿ ಅಂಶ, ಜಾಸ್ತಿ ಸಿಹಿ ಇಲ್ಲ. ನೆಕ್ಸ್ಟ್ ಬಂದು ಮೋದಕಗಳು. ಗಣೇಶ ಹಬ್ಬ ಆದಮೇಲೆ ಮೋದಕಗಳು. ಇದರಲ್ಲಿ 3 ಥರ ಮೋದಕ ಇದೆ. ಒಂದು ಬಂದು ಕಾಜು ಮೋದಕ. ಕಾಜು ಮೋದಕ ಅಂದರೆ ನಾವು ಹಳೆ ಒಂದು ವೀಡಿಯೋದಲ್ಲಿ ನೋಡಿರ್ತಾರೆ ನೀವು, ಸೇಮ್ ಅದೇ ಥರನೇ ಕಾನ್ಸೆಪ್ಟು. ಕಾಜು ಬರ್ಫಿ ಇದೆಯಲ್ಲ ಅದನ್ನು ಮೋದಕ ಶೇಪಲ್ಲಿ ಮಾಡಿರ್ತಾರೆ. ಒಳಗಡೆ ಇವರು ಕೂಡ ಸ್ಟಫಿಂಗ್ ಇಟ್ಟಿದ್ದಾರೆ, ಡ್ರೈ ಫ್ರೂಟ್ಸು. ಸೂಪರ್ ಕಾಜು ಬರ್ಫಿ ಅಲ್ಟಿಮೇಟ್. ಆಮೇಲೆ ಇನ್ನೊಂದು ಕೋವಾ ಮೋದಕ. ಇದು ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ. ನೆಕ್ಸ್ಟು ಡೀಪ್ ಫ್ರೈಡ್ ಮೋದಕ. ಒಳಗಡೆ ಕೊಬ್ಬರಿ ಹೂರ್ಣ, ಸೇಮ್ ಕರ್ಜಿಕಾಯಿ ಹಾಕಿದ್ರಲ್ಲ ಅದೇ ಥರ. ಬಟ್ ಇದು ಔಟರ್ ಲೇಯರು ಡೀಪ್ ಫ್ರೈ ಆಗಿರುತ್ತೆ ಅಷ್ಟೇ, ಸಿಂಪಲ್ಲು. ಮೋದಕ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ, ಅದನ್ನು ಹಬೆನಲ್ಲೂ ಬೇಯಿಸ್ತಾರೆ, ಸೇಮ್ ಕಡುಬು ಥರ. ಒಳಗಡೆ ಫಿಲ್ಲಿಂಗು ಖಾರ ಮೋದಕ ಬರುತ್ತಾ, ಮಾಡ್ತಾರಾ? ನಮ್ಮನೆ ಕಡೆ ಎಲ್ಲ ಏನಂದರೆ ನಾವು ಮೋದಕ ಥರ ಮಾಡಲ್ಲ, ನಮ್ಮನೆ ಮಾಡೋದು ಕಡುಬು ಮಾಡೋದು. ನಮ್ಮನೆ ಕಡೆ ಕಡುಬು ನಾರ್ಮಲ್ ಹಾಗೆ ಹಿಟ್ಟಲ್ಲಿ ಒಳಗಡೆ ಫಿಲ್ ಮಾಡಿಬಿಟ್ಟು ಅದು ಸೇಮ್ ಇದೇ ಶೇಪ್ ಏನು ಕರ್ಜಿಕಾಯಿ ಶೇಪ್ ಇದೆ ಅದರಲ್ಲಿ ಹಂಗೆ ಕೊಡ್ತಾರೆ. ಇನ್ನೊಂದು ಅದನ್ನು ಹಬೆನಲ್ಲೂ ಬೇಯಿಸ್ತಾರೆ. ಸ್ವೀಟು ಖಾರನೂ ಮಾಡ್ತಾರೆ, ಖಾರ ಕಡುಬು ಕೂಡ ಮಾಡ್ತಾರೆ. ಸೊ ನಮ್ಮ ಕಡೆ ಅದೇ ಮಾಡೋದು. ನಮ್ಮ ವೈಫ್ ಅವ್ರ ಕಡೆ ನಮ್ಮ ಅತ್ತೆ ಕರ್ಜಿಕಾಯಿ ಮಾಡ್ತಾರೆ. ಕರ್ಜಿಕಾಯಿ ಮತ್ತು ಚಕ್ಲಿ ಎಲ್ಲ ಸಕಾಲ ಮಾಡ್ತಾರೆ. ಸೊ ನಮ್ಮ ಮನೇಲಿ ನಮ್ಮ ಅತ್ತೆ ಮನೆ, ನಮ್ಮನೆ ಗಣೇಶ ಕೂರಿಸಲ್ಲ, ನಮ್ಮ ಅತ್ತೆ ಮನೇಲಿ ಗಣೇಶ ಕೂರಿಸ್ತಾರೆ. 30 ವರ್ಷದಿಂದ ಕೂರಿಸ್ಕೊಂಬರ್ತಾಯಿದ್ದಾರೆ. ಸೊ ಇವಾಗ ತಾನೇ ಬರಬೇಕಾದ್ರೆ ಗಣೇಶ ತಂದು ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ. ನಾಳೆ ಅದು ನಡೆಯುತ್ತೆ, ಬೆಳಗ್ಗೆನೇ ಗಣೇಶ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ನಾನು ಅಷ್ಟು ಅಂದ್ಕೊಂಡಿದ್ವಿ ವೀಡಿಯೋ ಮಾಡೋಣ ಅಂತ ಅದನ್ನು. ಸೊ ಆದರೆ ವೀಡಿಯೋ ಮಾಡಿ ನಾಳೆ ಹಬ್ಬದ ದಿವಸನೇ ಅಪ್ಲೋಡ್ ಮಾಡ್ತೀವಿ, ನಮ್ಮ ಮನೆ ಗಣೇಶ ಹಬ್ಬ ಅಂತ. ಸೊ ಅವಾಗ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಮಾಡ್ತಾಯಿರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವುಗಳು ಕಮೆಂಟ್ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದು ಕಡುಬುಗಳು ಮಾಡ್ತೀರಾ, ಇಲ್ಲ ಕರ್ಜಿಕಾಯಿ ಮಾಡ್ತೀರಾ ಈ ಥರ ಫ್ರೈಡು, ಅಥವಾ ಮೋದಕಗಳು ಮಾಡ್ತೀರಾ, ಯಾವ ಥರ ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಮನೆ ಗಣೇಶ ಕೂರಿಸಿದರೆ, ಪೂಜೆ ಮಾಡಿದರೆ, ಪೂಜೆ ಮಾಡಿಬಿಟ್ಟು ಒಂದು ಫೋಟೋ ತೆಗೆದ್ಬಿಟ್ಟು, ಫ್ಯಾಮಿಲಿ ಫೋಟೋ ತೆಗೆದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಟ್ಯಾಗ್ ಮಾಡಿ ಆ ಫೋಟೋದಲ್ಲಿ. ಸೊ ನಾವು ಅದನ್ನು ರೀಶೇರ್ ಮಾಡ್ತೀವಿ ನಮ್ಮ ಸ್ಟೋರಿನಲ್ಲೆಲ್ಲ. ಈಗ ನೆಕ್ಸ್ಟು ನಾಲ್ಕು ಸಿಹಿ ಪದಾರ್ಥ ತಿಂದ ಆದಮೇಲೆ ಸ್ವಲ್ಪ ಬಾಯಿಗೆ ಖಾರ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆ ಮುರುಕು. ಮುಳ್ಳು ಬೆಣ್ಣೆ ಮುರುಕು ಸೂಪರ್, ಅದ್ಭುತ. ಇದು ಕೋಳ್ಬಳೆನೂ ಸಖತ್ತಾಯಿತು, ಅದು ಖಾರ ಇತ್ತು. ಇದು ಬೆಣ್ಣೆ ಫ್ಲೇವರು ಯಥೇಚ್ಛ ಬರ್ತಾಯಿದೆ.
ಫುಲ್ ಕಚ್ಚಿ ತಷ್ಟು ಫುಲ್ ಕ್ರಶ್ ಪುಡಿ ಆಗ್ಬಿಡುತ್ತೆ. ಸೌಂಡ್ ಕೇಳಿಸ್ತಾ ಆಗ್ಬೋದು. ಈಗ ಶಂಕರ್ ಪೋಳಿ ತಿನ್ನೋಣ. ಇದು ಅವಾಗೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪು. ಗಣೇಶ ಹಬ್ಬದ ದಿವಸ ನಮ್ಮ ಅಮ್ಮ ಅವರ ಫ್ರೆಂಡು ಅವರು ಯಾವಾಗಲೂ ತಂದ್ಕೊಡೋರು ನಮಗೆ. ನಮ್ಮ ಅಮ್ಮ ಅವ್ರ ಫ್ರೆಂಡು ಅವರು ತಂದ್ಕೊಡೋರು, ಒಂದು ಇಷ್ಟಿಷ್ಟು ಕೊಡೋರು ಮನೆಗೆಲ್ಲ. ನಾವು ಸ್ಕೂಲೆಲ್ಲ ಎತ್ಕೊಂಡು ಹೋಗ್ತಿದ್ವಿ. ಅಲ್ಟಿಮೇಟು. ಇದು ಎಷ್ಟು ತಿಂತಾಯಿದ್ರು ಗೊತ್ತೇ ಆಗಲ್ಲ. ಒಂದಿಷ್ಟು ಇಕ್ಕೊಂಬಿಟ್ಟು ಟಿ ವಿ ನೋಡ್ಕೊಂಡು ತಿಂತಾನೇ ಇರ್ತೀವಿ. ಫುಲ್ಲು ಏನು ಫ್ಲೇಕಿ ಆಗಿದೆ. ಪದರ ಥರ ಕಾಣಿಸ್ತದೆ. ಸೂಪರ್ ಪುಡಿ ಪ್ರೆಸ್ ಮಾಡಿದ್ರೆ ಫುಲ್ ಪುಡಿ ಆಗ್ಬಿಡುತ್ತೆ. ಅಷ್ಟು ಕ್ರಿಸ್ಪಿನೆಸ್ಸು ಅಲ್ಟಿಮೇಟ್ ಆಗಿದೆ. ಒಂಚು ಗಟ್ಟಿ ಏನಿಲ್ಲ. ಇದು ಸಾಕತ್ತು. ಈ ಸೇಮ್ ಅವಾಗಲೇ ಏನಂದ್ರೆ ಇದು ತಿನ್ನಲ್ಲ ಬೆಣ್ಣೆ ಮುರುಕು, ಸೇಮ್ ಹಂಗೆ ಇದೆ. ಇದು ಕೂಡ ಪುಡಿ ಆಗೋಯ್ತು. ಸಿಹಿ ಇದು ಸಾಕತ್ತು, ಸೂಪರ್. ನಾನು ಇದು ಬೇಜಾನ್ ತಿಂದಿದ್ದೀನಿ ಅವಾಗ. ನಮ್ಮ ಮನೆಗಳಲ್ಲೆಲ್ಲ ಮಾಡಲ್ಲ. ಇನ್ನೂ ಕಂಪೇರ್ ಮಾಡ್ಕೊಂಡ್ರೆ ಈ ಪಫ್ ಬರುತ್ತೆ, ವೆಜ್ ಪಫ್ ಎಲ್ಲ ಬರುತ್ತಾ, ಅದು ಪುಡಿ ಆಗಿರುತ್ತೆ. ಪ್ರೆಸ್ ಮಾಡಿದ್ರೆ ಅದು ಅಷ್ಟೇ ಆ ಥರ ಕ್ರಿಸ್ಪಿನೆಸ್ಸು, ಆ ಥರ ಪುಡಿ ಹಾಕಿದೆ ಬಾಯಲ್ಲಿ. ಅದು ಸೂಪರ್ ಮಾಡಿರೋದು. ನಂಗೆ ಅದೇ ನೆನಪಾಯಿತು. ಅವರು ಹಿಂಗೆ ಮಾಡ್ತಾಯಿದ್ರು ಸಾಕತ್ತ ಮನೆಯಲ್ಲಿ. 2 ಬಾಕ್ಸ್ ಕೊಟ್ಟಿರ್ತಾರೆ, 150 ಗ್ರಾಮ್ಸ್ 150 ಗ್ರಾಮ್ಸ್. ಇದು ಖಾರ 2 ವೆರೈಟಿ ಅಂತ ಹಾಕ್ತಿದ್ದಲ್ವ ಅದರಲ್ಲಿ. ಕರೆಕ್ಟ್. ಅದು ಸ್ವೀಟ್ ಅವಳೇ ತಿಂದಿದ್ದು, ಇದು ಸ್ವಲ್ಪ ಖಾರ. ಇದು ಸಾಕಾಗಿದೆ. ಒಂದು ಸ್ವೀಟ್ ವೆರೈಟಿ, ಒಂದು ಖಾರ ವೆರೈಟಿ. ಅಲ್ಟಿಮೇಟ್. ಬಟ್ ನನಗೆ ಜಾಸ್ತಿ ಸ್ವೀಟ್ ವೆರೈಟಿನೇ ಇಷ್ಟ. ಸ್ವೀಟ್. ನೆಕ್ಸ್ಟು ಒಬ್ಬಟ್ಟಿದೆ, ರವೆ ಉಂಡೆ ಇದೆ. ನೆಕ್ಸ್ಟು ರವೆ ಉಂಡೆನಲ್ಲಿ ಬಾದಾಮಿ, ಗೋಡಂಬಿ ಯಥೇಚ್ಛವಾಗಿದೆ. ಇಲ್ಲೊಂದು ಕೆಳಗಡೆ ಬಿದ್ದಿದೆ. ಸೊ ನಮ್ಮ ಆದಿದು ಫೇವ್ರೇಟ್ ಅಂತೆ ರವೆ ಉಂಡೆ. ಅದೇ ಆಮೇಲೆ ತಿನ್ನಾರೆ. ರವೆ ಹುರ್ಕೊಳ್ತಾರಲ್ಲ ಅದ್ರ ಮೇಲೆ ಇರೋದು ಅದರದ್ದು ಟೇಸ್ಟು. ಬಟ್ ಜಾಸ್ತಿ ಹುರಿದ್ಬಿಟ್ಟು ಸೀದೋದಂಗೆ ಆಗ್ಬಿಟ್ರೆ ಒಂಚೂರು ಟೇಸ್ಟ್ ಕೆಟ್ಟೋಗುತ್ತೆ. ಸ್ವಲ್ಪ ಸುಟ್ಟೋದ್ರೂ ಪರ್ಫೆಕ್ಟಾಗಿ ಹುರಿದು ನೀಟಾಗಿ ಮಾಡೋದು. ಸಕ್ಕರೆ ಜಾಸ್ತಿ ಇರುತ್ತೆ. ಆ ಸಕ್ಕರೆ ಕಾಳುಗಳು ಸಿಕ್ಕಿದಾಗ ಕರುಮ್ ಅಂತ ಕೊಬ್ಬರಿ, ಮಧ್ಯ ಕಟುಮ್ ಅಂತ ಗೋಡಂಬಿ, ಬಾದಾಮಿಗಳು. ಇವ್ರ ಹತ್ರ ಎಲ್ಲ ಸ್ವೀಟ್ ಡಿಶಸ್ಸೂ ಜಾಸ್ತಿ ಅತಿಯಾಗಿ ಸ್ವೀಟ್ ಹಾಕಿರಲ್ಲ, ಕರೆಕ್ಟಾಗಿರುತ್ತೆ. ಒಂದು ಇಷ್ಟ. ನೆಕ್ಸ್ಟು ಒಬ್ಬಟ್ಟು, ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಒಳಗಡೆ ಹೂರ್ಣ ನೀಟಾಗಿ ಫಿಲ್ ಆಗಿರುತ್ತೆ. ಬರೀ ಒಂದು ಸೈಡ್ ಮಾತ್ರ ಇರಲ್ಲ ಹೂರ್ಣ, ಫುಲ್ ಒಬ್ಬಟ್ಟಲ್ಲಿ ಹೂರ್ಣ ಇರುತ್ತೆ ಒಳಗಡೆ. ಥಿಕ್ನೆಸ್ ಕೂಡ ಡೀಸೆಂಟಾಗಿರುತ್ತೆ. ತುಂಬ ಮನೇಲಿ ಮಾಡೋ ಥರ ಥಿಕ್ನೆಸ್ ದಪ್ಪನೂ ಇರೋಲ್ಲ. ಒಂದೊಂದು ಕಡೆ ಸಿಗುತ್ತೆ ಅಂಗಡಿಯಲ್ಲಿ ತೆಳು ಪೇಪರ್ ಥರನೂ ಇರೋಲ್ಲ. ಮಧ್ಯದಲ್ಲಿ ಇದು 5 ಪೀಸ್ ಏನೋ ಬರುತ್ತೆ ಕವರ್ಲಿ. ಇನ್ನೊಂದೇನೆಂದರೆ ನೀವು ಕರೆಕ್ಟು ಇದೆಲ್ಲ ತರಿಸ್ಕೊಂಡು ನೀವು ಇದು ಬೇಕು ಅಂದರೆ ಬೇಕಾದ್ರೆ ತರಿಸ್ಕೊಬೋದು. ಅವರು ಆನ್ಲೈನಲ್ಲಿ ಸಿಗುತ್ತೆ, ಅವ್ರ ವೆಬ್ಸೈಟಲ್ಲೇ ಆರ್ಡ್ರ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಏನೋ ಡೌಟು ಒಂದ್ಸರಿ ಚೆಕ್ ಮಾಡಿ ನೋಡಿ ನೀವು ಹಳ್ಳಿ ಮನೆ ಬ್ರ್ಯಾಂಚ್ ಸುತ್ತಮುತ್ತ ಇದ್ದಾಗ. ಬಟ್ ಅವ್ರದ್ದು ಆನ್ಲೈನಲ್ಲಿ ಅವ್ರ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ. ಪ್ಲಸ್ ಅವರ ರೆಸ್ಟೋರೆಂಟ್ ಎಲ್ಲಿದೆ, ಹಳ್ಳಿ ಮನೆ ರೆಸ್ಟೋರೆಂಟು ಮಲ್ಲೇಶ್ವರಂ ಬ್ರಾಂಚು. ಸೊ ಅವ್ರ ಬ್ರ್ಯಾಂಚಿಂದನೂ ನೀವು ಅಲ್ಲೇ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಪ್ಲಸ್ ಇವತ್ತು ವೀಡಿಯೋ ನೋಡ್ತಾ ಇರ್ತೀರಾ ಗೌರಿ ಹಬ್ಬದ ದಿವಸ, ನಾಳೆ ಗಣೇಶ ಹಬ್ಬದ ದಿವಸ ಅಲ್ಲಿ ಹಬ್ಬದೂಟ ನಡೀತಾ ಇರುತ್ತೆ. ಇವತ್ತು ನಡೀತಾ ಇದೆ, ನಾಳೆನೂ ನಡೆಯುತ್ತೆ. ಸೊ ಅಲ್ಲಿ ಹೋಗಿ ತಿಂದರೆ ಒಳ್ಳೆ ಊಟ ತಿನ್ಬೋದು. ನಾವು ಮಿಸ್ ಮಾಡ್ಕೊಂಡ್ವಿ, ನಮ್ಗೆ ಅದೇ ಬೇಜಾರು. ಏನು ಮಾಡೋದು. ಬಟ್ ಅದನ್ನೊಂದ್ಸಲಿ ಹಬ್ಬದೂಟ ಇನ್ನೂ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ. ಈಗ ಲಾಸ್ಟಲ್ಲಿ ಒಂದು ಖಾರ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ನೂ ಪಂಚಕಜ್ಜಾಯ ಇದೆ. ಲಾಸ್ಟಲ್ಲಿ ಪಂಚಕಜ್ಜಾಯ. ಮಾತಾಡ್ಬಾರ್ದು ತಿನ್ಬೇಕಾದ್ರೆ. ಕಡಲೆಹಿಟ್ಟೆಲ್ಲ ಹಿಂಗೆ ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಯಾರ್ಯಾರಿಗೆ ಪಂಚಕಜ್ಜಾಯ ಇಷ್ಟ ಅಂತ ಕಮೆಂಟ್ ಮಾಡಿ, ಎಷ್ಟು ಇಷ್ಟ ಆಗಿತ್ತು ಅಂತ. ಬಟ್ಲಲ್ಲಿ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇರೋದು ಸೀಸನ್ ಬಂದಾಗ. ನಿಮಗೂ ಕೂಡ ಇದೇನೋ ಯೂಸ್ ಆಗಂಗಿದ್ರೆ ಹಳ್ಳಿ ಮನೆ ವೆಬ್ಸೈಟಿಂದ ಆರ್ಡ್ರ್ ಮಾಡ್ಕೊಬೋದು. ಅಥವಾ ಅವ್ರಿಗೆ ಫೋನ್ ಮಾಡಿ ಕೂಡ ನೀವು ಡನ್ಸೋ ಮಾಡ್ಕೊಬೋದು. ಅಥವಾ ಅವರ ಬ್ರ್ಯಾಂಚಿಂದನೇ ಪಿಕಪ್ ಮಾಡ್ಕೊಬೋದು. ಸೊ ಮನೆಯಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇದನ್ನು ಆರಾಮಾಗಿ ಚೂಸ್ ಮಾಡ್ಬೋದು. ಊಟ ನಾನು ಆವಾಗಲೇ ಹೇಳ್ದಂಗೆ
ಅಲ್ಲಿ ಡೈರೆಕ್ಟಾಗಿ ಹೋಗಿ ಊಟ ಮಾಡೋದನ್ನ ಮರಿಬೇಡಿ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಹಬ್ಬದ ಟೈಮಲ್ಲಿ ಮಾತ್ರ ಇರುತ್ತೆ, ನಾರ್ಮಲ್ ಡೇಸಲ್ಲೆಲ್ಲ ಇರೋದಿಲ್ಲ ಅದರ ಹಬ್ಬದ ಊಟಗಳೆಲ್ಲ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಕೊಟ್ಟು ತುಂಬ ಶೇರ್ ಮಾಡಿ. ಇವತ್ತು ನಾಳೆ 2 ದಿವಸ ಇದೆಲ್ಲ ಸಿಗೋದು, ಆಮೇಲೆ ನಾಳೆ ನಾಡಿದ್ದೆಲ್ಲ ಸಿಗೋದು ಡೌಟು. ಸೊ ಆದಷ್ಟು ಬೇಗ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ, ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗುತ್ತೆ, ಈ ಥರ ಯಾರು ಹುಡುಕ್ತಾ ಇರ್ತಾರೆ ಅವ್ರಿಗೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.